ನಮಸ್ಕಾರ ವೀಕ್ಷಕರೇ, ಪುಣ್ಯ ಭೂಮಿಗೆ ಸ್ವಾಗತ. ನಾನು ಜಯಶ್ರೀ ಶಿವಕುಮಾರ್. ನಮ್ಮೆಲ್ಲರಿಗೂ ಒಂದೊಂದು ಹೆಸರಿರುತ್ತೆ. ಆ ಹೆಸರು ನಮ್ಮ ಗುರುತನ್ನ ವ್ಯಾಖ್ಯಾನಿಸುತ್ತೆ. ಒಂದ್ ವೇಳೆ ನಾವು ಆ ಹೆಸರಿಗೆ ತಕ್ಕಂತೆ ಬದುಕಿದ್ರೆ ಆ ಹೆಸರು ಇತಿಹಾಸದಲ್ಲಿ ಅಜರಾಮರವಾಗಿ ಉಳಿಯುತ್ತೆ. ನಾವು ಬದುಕುವ ರೀತಿ, ನಮ್ಮ ಆದರ್ಶಗಳು, ನಮ್ಮ ಸದ್ಗುಣಗಳು ನಮ್ಮ ಹೆಸರನ್ನ ಇತಿಹಾಸದಲ್ಲಿ ನಿಲ್ಲುವಂತೆ ಮಾಡ್ತವೆ. ಒಂದು ಮಗು ಜನಿಸಿದಾಗ ಅದರ ಹೆತ್ತವರು ಆ ಮಗುವಿಗೆ ಹೆಸರು ಇಡಬೇಕು ಅಂದ್ರೆ ಸಾಕಷ್ಟು ಆಲೋಚನೆಯನ್ನ ಮಾಡ್ತಾರೆ. ಯಾಕಂದ್ರೆ ಆ ಹೆಸರು ಮಹತ್ವಪೂರ್ಣವಾಗಿರಬೇಕು, ಆ ಹೆಸರಿಗೆ ಮಹತ್ತರವಾದಂತ ಕೀರ್ತಿ ದೊರೆಯಬೇಕು ಎನ್ನುವುದು ಎಲ್ಲರ ಹೆತ್ತವರ ಹೆಬ್ಬಯಕೆಯಾಗಿರುತ್ತೆ. ಅಂತಹದ್ದೇ ಒಂದು ಅಭೂತಪೂರ್ವವಾದ ಹೆಸರು ಅಂದ್ರೆ ಅದು ಶ್ರೀರಾಮ. ನಮ್ಮ ಭಾರತ ದೇಶದಲ್ಲಿ ರಾಮ ಅಂದ್ರೆ ಭಕ್ತಿ, ನಂಬಿಕೆ, ಪ್ರೀತಿ ಮತ್ತು ಅಚಲತೆ. ರಾಮ ಎನ್ನುವ ಹೆಸರಿಗೆ ಅಭೂತಪೂರ್ವವಾದಂತಹ ಒಂದು ಇತಿಹಾಸ ಕೂಡ ಇದೆ. ರಾಮ ಎಂದ ತಕ್ಷಣ ನಮಗೆ ನೆನಪಾಗೋದು ರಾಮಾಯಣದ ಶ್ರೀರಾಮ. ಎಲ್ಲಾ ಸಂದರ್ಭಗಳಲ್ಲೂ ಧರ್ಮವನ್ನೇ ಅನುಸರಿಸುವ ಧರ್ಮ ರಕ್ಷಕ, ಅತ್ಯುನ್ನತ ಗುಣಗಳನ್ನ ಹೊಂದಿರುವ ಮಹಾನ್ ಪುರುಷೋತ್ತಮ. ರಾಮಾಯಣ ವಾಲ್ಮೀಕಿ ಮಹರ್ಷಿಗಳು ಬರೆದ ಮಹಾನ್ ಮಹಾಕಾವ್ಯವಾಗಿದೆ. ಇದು ಶ್ರೀರಾಮರ ಜೀವನ ಚರಿತ್ರೆಯನ್ನ ವಿವರಿಸುತ್ತದೆ. ಎಷ್ಟೇ ಕಷ್ಟ ಬಂದರೂ ಧರ್ಮದಲ್ಲಿ ನಂಬಿಕೆ ಇಟ್ಟು ಯುದ್ಧವನ್ನ ಗೆದ್ದು ಶತ್ರುಗಳ ಮೇಲೂ ಕೂಡ ಕರುಣೆಯನ್ನು ತೋರುವ ಕರುಣಾಮಯಿ ಆ ಪುರುಷೋತ್ತಮ. ಧರ್ಮ ಸ್ಥಾಪನೆಗಾಗಿ ಸಾಕ್ಷಾತ್ ಆ ಮಹಾನ್ ವಿಷ್ಣುವೇ 7ನೇ ಅವತಾರವಾಗಿ ಶ್ರೀರಾಮನಾಗಿ ಭೂಮಿಗೆ ಅವತಾರವೆತ್ತಿ ಬಂದಿದ್ದಂತೆ. ಆದ್ದರಿಂದಲೇ ಆ ಶ್ರೀರಾಮನ ಹೆಸರು ಒಂದು ಮಂತ್ರವಾಗಿ ಪರಿವರ್ತನೆಯಾಯಿತು. ರಾಮ ಎಂಬ ಹೆಸರಿಗೆ ಮತ್ತೊಂದು ಪೌರಾಣಿಕ ಕಥೆ ಇದೆ. ನಾರದ ಮಹರ್ಷಿಗಳು ವಾಲ್ಮೀಕಿಗೆ ಶ್ರೀರಾಮ ಜನಿಸುವ ಮುನ್ನವೇ ಮರ ಎಂಬ ಮಂತ್ರವನ್ನ ಉಪದೇಶ ಮಾಡಿದ್ರಂತೆ. ಮರ ಮರ ಎಂಬ ಮಂತ್ರವನ್ನ ಪಠಿಸುತ್ತಲೇ ವಾಲ್ಮೀಕಿ ಮಹರ್ಷಿಗಳು ಅದೆಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಿದ್ರಂತೆ. ಕ್ರಮೇಣ ಮರ ಎಂಬ ಪದ ರಾಮ ಎಂದು ಬದಲಾಗಿದೆ. ಈ ರಾಮ ಎನ್ನುವ ಪದದ ಅರ್ಥ ತಿಳಿದ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನ ಬರೆದಿದ್ರಂತೆ. ಇದಕ್ಕೆ ಪುರಾಣಗಳಲ್ಲಿ ಉಲ್ಲೇಖವಿದೆ. ಇಂಥದ್ದೇ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೇನೆ ಶೇರ್ ಮಾಡಿ.